ಶಾಂತಕ್ಕ ಬಾರ ಗಿಜ್ಜ ಬಾ ಕುಂದ್ರ ಬಾ ಯಾಕ ಏನಾತ ಶಾಂತಕ್ಕ ನಿನಗೊಂದು ವಿಚಾರ ಗೊತ್ತೈತೇನು ಈಗ ಟಿವಿ ನೋಡಕತ್ತಿದ್ನಿವ ಆ ಟಿವಿಯಾಗ ತೋರ್ಸಕತ್ತಿದ್ರು ಅವ್ರು ಯಾರ ಅಮೇರಿಕಾದ ವಿಜ್ಞಾನಿಗಳು ಇರ್ಬೇಕು ನೋಡುವ ಅವ್ರು ಏನ್ ಸುಡಗಾಡೈತೆ ಏನ ಅವರು ಚಂದಪ್ಪನ ಮ್ಯಾಗ ನೀರು ಐಸು ಐತೆ ಅನ್ನೋದು ಕಂಡು ಹಿಡ್ದಾರ ಇವ ಪತ್ತೆ ಹಚ್ಚಾರ ಇವ್ವ ಏನೇನು ಪತ್ತೆ ಹಚ್ತಾರ ಏನ್ ತಾನ ಏ ಬಾರಿ ಬೆಸ್ಟ್ ಆತಲ್ರಿ ಗಿರ್ಜಕರ. ಏನ್ರಿ ಗೌಡ್ರ ಏನ್ ಚಲೋ ಆತ್ರಿ ಗಿರ್ಜಕರ ನಾನು ಮತ್ತೆ ಮಲ್ಲೇಶಿ ಚಂದ್ರಲೋಕಕ್ಕೆ ಹೋದ್ರ ಬರೀ ಸೇರೆ ಉಪ್ಪಿನಕಾಯಿ ಇಷ್ಟ ತಗೊಂಡ್ ಹೋದ್ರ ಸಾಕಲ್ರಿ. ಮತ್ತೆ ನೀರ್ ಐಸ್ ಅಲ್ಲೇ ಐತಂತಿರಲ್ಲ, ಆರಾಮ್ ಕುಂತು ಕುಡ್ದು ಬರ್ಬೋದು ನೋಡ್ರಿ ಗಿರ್ಜಕರ. ಹೆಂಡ್ತಿಯಾರ ಕಾಟ್ ಇರಂಗಿಲ್ಲ. ಆಮೇಲೆ ಇವು ಓಸಿಗಿರ ಹಾಕಿರ್ತಾವಲ್ರಿ ಗೌಡ್ರೆ, ಒಂದ್ 30 ಹಾಕ್ರಿ ಒಂದ್ 60 ಹಾಕ್ರಿ ಅಂತೇಳಿ ಅವ್ಕುರ್ ಕಿರಿಕಿರಿ ಇರಂಗಿಲ್ಲ, ಏನಿಲ್ಲ. ನಮ್ ಬಾಟ್ಲಿ ನಾವ್ ಆರಾಮ್ ಕುಂತು ಕುಡ್ದು ಬರ್ಬೋದು ನೋಡ್ರಿ. ಉದುರಿಸ್ಬಿಟ್ರು ನೋಡಿ ಮುತ್ತುಗಳು ಬಾ ಚಂದ ಹೇಳಾಕತ್ತೀರಿ ಬಿಡ. ಅಲ್ರಿ ಈ ಭೂಲೋಕ ಹಾಳು ಮಾಡಿದ್ದಲ್ಲ ಮತ್ತೆ ಚಂದ್ರಲೋಕ ಬೇರೆ ಹಾಳು ಮಾಡ್ಬೇಕಂತ ಮಾಡಿರ್ನ. ಕುಡುಕರಿಗೆ ಯಾವ ಲೋಕ ಆದ್ರೂ ಸಾಲಂಗಿಲ್ಲ ನೋಡು. ಹ್ಞೂ ಶಾಂತಕ್ಕ ಮತ್ತ ಪಾಪ ಚಂದಪ್ಪಗ ಕುಡಿ ಚಟ ಇರಕ್ಕಿಲ್ಲ, ಇವ್ರು ಹೋಗಿ ಅಲ್ಲೇ ಕುಂತ್ ಕುಡ್ದು ಅವಂಗೂ ಚಟ ಕಲಿಸಿ ಬಿಡ್ತಾರಕಂತತಿ. ಶಾಂತಕ್ಕ ಶಾಂತಕ್ಕ ಬಾರ ಪರಕ್ಕ ಬಾ ಕುಂದ್ರ ಬಾ. ಯಾವಾಗ ನೋಡಿದ್ರಿ ಈ ಗಿರ್ಜಿ ರಾವಾಗಿ ಬರ್ತಿದ್ಲು ಶಾಂತಕ್ಕ ಅಂತೇಳಿ, ಇವತ್ ನೀ ರಾವಾಗಿ ಬಂದಿಯಲ್ಲ ಯಾಕೇನಾತ? ಶಾಂತಕ್ಕ ಪಂಚಾಯತಿ ಪರ್ಮಿಷನ್ ಹಾ ಅದ ನಾವೇ ಲೋಕನ ಈ ಸಲ ಈ ತಿಂಗಳದಾಗ ನಳ ಹಾಕಿಸ್ಕೊಡ್ತೇನೆ ನಾನು ರೋಡಿಗೆ. ಯಾಕೆ ಏನಾತ ಈಗೇನಾರ ಹಾಕ್ಸಂಗಿಲ್ಲ ನನ್ ಮತ್ತವ ಹೋಗ ಶಾಂತಕ್ಕ ನಳ ಹಾಕ್ಸುದ್ ಕೇಳಾಕತ್ತಿ ನೀನು. ಅವನ ನೀರ್ ಹೊಯ್ಕೊಂಡು ಹೋಗ್ಯಾನ ಹಾಳಾಗಿ, ಅವನ ಬಾಯಿಗೆ ಎಳು ನೀರ್ ಬಿಡ್ಬೇಕು. ಸತ್ತ ಹೋಗ್ಯಾನ ಶಾಂತಕ್ಕ, ಈಗ ಅರ್ಧ ತಾಸ ಆತಂತ. ಸುದ್ದಿ ಗೊತ್ತಾಗುತ್ತಲೆ ಎಲ್ಲಾರು ಹೋಗ್ಯಾರಲ್ಲೇ. ನಾನ ನೀವು ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗೋಣಂತ ಬನ್ನಿ. ಅಯ್ಯಯ್ಯೋ ಪರಮೇಶಿ, ತೂ ಈ ತಿಂಗಳದಾಗ ಮನಿ ಬಾಗ್ಲಕ್ ನಳ ಹಾಕಿಸ್ತೇನೆ ಅಂದಿದ್ದೆಲ್ಲ ಪರಮೇಶಿ, ಬಾಯಾಗ ನೀರ್ ಬಿಟ್ಕೊಂಡು ಹೋದೆಲ್ಲ ಪರಮೇಶಿ. ನಿನಗೇನ್ ಅವಸರ ಆಗಿತ್ತ ಪರಮೇಶಿ? ಸಾಕ್ಲಿ ಶಾಂತ, ಏನ ಅಲ್ಲಿ ಒಟ್ಟು ಅಳಾಕ್ ಇಟ್ಕೋ, ಇಲ್ಲೇ ಆತ್ತ ಮುಗಿಸ್ಬಿಟ್ಟೆ ಅಂದ್ರೆ ಗತಿ ಏನು? ಹೌದೌದು ಅದು ಕರೆನ ಬಿಡು. ನಾನಂತರೂ ಶಾಂತಕ್ಕ ಹೋಲ್ಸೇಲಾಗ ಅಲ್ಲೇ ಹತ್ತ ಬಿಡ್ತೇನಿವ. ಹಾ ನಡ್ರಂಗಾರ, ಪಾಪ ಪರಮೇಶ್ ಹತ್ತದಂತ ಹೋಗುನ್ ನಡ್ರಂಗಾರ. ರೀ ಅವಸರ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ತಡ್ಕೋರಿ. ಮನ್ನಿ ಸಲ ಹಾಲ್ ಮಾರು ಎಂಕಾವ್ ಸತ್ತಾಗ ಎಷ್ಟು ಪಜೀತಿ ಆತ್ ನಮಗ ಮಾಲಿ ತಗೊಂಡು ಹೋಗ್ಬೇಕಾರ. ಅಲ್ಲ ಅವ ಇದೋ ಚಾನ್ಸ್ ಅಂತೇಳಿ ಅವ 200 ರೂಪಾಯಿಗೆ ಒಂದು ಮಾಲಿ ಹೇಳ್ತಾನ. ಅಲ್ಲ ಅಯ್ಯಪ್ಪ ಮದ್ವಿಗಲ್ಲ ಹೆಣಕ್ ಹಾಕಂತ ಹೇಳಿದ್ರು 1 ರೂಪಾಯಿ ಕಡಿಮೆ ಮಾಡಿದ್ನ ನಾವ. ಹೆಣಕ್ಕರ ಹಾಕ್ರಿ, ಇಲ್ಲ ನೀವ ಕೊಳ್ಳ ಹಾಕೊಂಡು ಅದ್ರ ಬಾಜು ಕೂತ್ಕೋರಿ. ಯಾರು ಬೇಡ ಅಂದ್ರು ನಾ ಅಂತ 1 ರೂಪಾಯಿ ಕಡಿಮೆ ಮಾಡಂಗಿಲ್ರಿ. ಮಾಲಿಗೆ ಮಾತ್ರ 200 ರೂಪಾಯಿ ಫಿಕ್ಸೆಡ್ ರೇಟ್ ಅಂತೇಳಿ 200 ರೂಪಾಯಿ ತಗೊಂಡು ನೆನಪೈತಿಲ್ಲ ನಿಮ್ಗ? ಅದಕ್ಕ ಹಿತ್ತಲಾಗ ಬೇಕಾದಷ್ಟು ಶಾವಂತಿಗೆ ಹೂ, ಚಾಂಡು ಹೂ ಎಲ್ಲಾ ಬಿಟ್ಟಾವು. ಬಡ ಓಸು ಪೋಣಿಸ್ಕೊಂಡು ಮಾಲಿ ಕಟ್ಕೊಂಡ್ ಬರ್ತೇನೆ. ಒಂದ್ 5 ನಿಮಿಷ ನಿಂದ್ರಿ. ಅಲ್ಲಲ್ಲಿ ನೀ ಮಾಲಿ ಕಟ್ಕೊಂಡು ಯಾವಾಗ ಬರ್ಬೇಕಲ್ಲಿ ಮಂದಿ ಕೂಡಿ ಬಿಡ್ತಾರ. ಆಗ್ಲೇ ಊರಾನವ್ರು ಬಡ ಹೋಗುನ್ ನಡಿ, ಅಲ್ಲೇ ಹೋಗ್ತದ ಅರ್ಯಾಗ ಒಂದ್ ತಗೊಂಡು ಹೋದ್ರ ಆತಪ್ಪ. ಏನ್ ಮಾಲಿಗೂ ಶಾಣೆತನ ಅಲ್ರಿ. ನಾನು ಒಂದ್ ಅರ್ಥ ಆಗೋಲ್ತ, ಮಂದಿ ಕೂಡಿ ಬಿಡ್ತಾರ ಅಂತಿರಲ್ಲ, ಬಂದವರೆಲ್ಲಾರು ಏನ್ ಹೆಣ ನೋಡ್ತಾರ, ಏನ್ ಗೌಡ್ರಿಲ್ಲದಾರ ಅಂತ ನಿಮ್ಮನ್ನ ನೋಡ್ತಾರ. ಹೆಣ ಸತ್ತಿರ್ತದಂತೆ ಅದ್ರ ಕಡೆ ಲಕ್ಷ ಇರ್ತವ್ರಿಗೆ. ಹೆಣ ನೋಡಾಕ್ ಬಂದಿರ್ತಾರ, ನಿಮ್ಮನ್ನ ನೋಡಾಕ್ ಬಂದಿರಂಗಿಲ್ಲ. ಒಂದ್ 5 ನಿಮಿಷ ಲೇಟ್ ಆಗಿ ಹೋದ್ರೆ ಏನಾಗುದಿಲ್ಲ, ಸುಮ್ ಕುಂದ್ರಿ. ಯೋ ಶಾಂತಕ್ಕ, ಅದಕ್ಕಲ್ಲ ಇವ್ರ ಗೌಡ್ರ ಅದಾರಲ್ಲ, ಅವ್ರ ದೋಸ್ತರು ಇರ್ತಾರ ನೋಡಿ 90 ಗಿರಾಕಿಗಳು, ಅಷ್ಟ್ರು ಸೇರಿ ಸುಳ್ಳ ಪಂಚಾಯತಿ ಪರಮೇಶ್ ಸತ್ತಾನ ಅಂತೇಳಿ ದುಃಖದಾಗ ಓಸ್ರು ಹೋಗಿ ಮತ್ತೊಟ್ ಕುಡ್ದು ಬರ್ಬೇಕಲ್ಲ ಇವ್ರ. ಅದಕ್ಕೆ ಅದು ಮಿಸ್ ಆಗಿದ್ದಿತ್ತಂತೇಳಿ ಸಂಕಟ ಗೌಡ್ರಿಗೆ. ಹೌದು ಪಾರಕ್ಕ, ಮನ್ನಿ ಸಹ ಹಾಲ್ ಮಾರು ಎಂಕಾವ್ ಸತ್ತಾಗ ನೋಡಿದೀನಿ ಇಲ್ಲ ಮಲ್ಲೇಶಣ್ಣ ಮತ್ತೆ ಇದ್ ನನ್ ಗಂಡ ಹೋಗಿ ಗಿಚ್ಚ ಕುಡ್ದು ಬಂದು ನಿಂತಿದ್ದ. ಒಲೇವ ನಾನು ಹೆಣಾನ ದುಡ್ಯಾಡಿ ಆಳಾಕತ್ತಾರ, ಎಲ್ಲಿ ಕೆಡವೇ ಬಿಡ್ತಾರಂತ ಮಾಡಿದ್ನಿವ ನಾನು ಅವತ್ತು. ಇಲ್ಲಿಂದ ಏನ್ ಅರ್ಜೆಂಟ್ ಐತೆ ಅನ್ನೋರಂಗ ಕರ್ಕೊಂಡು ಹೋಗಾರ. ಆ ಹೆಣದಂತೆಲ್ಲ ನಮ್ಮನ್ನ ಬಿಟ್ಟು ಇವ್ರು ಕುಡಿಯಾಕ ಹೋಗಿ ಬಿಡ್ತಾರ. ರೀ ಇವತ್ತಂತರೂ ಹೆಣದಂತೆಲ್ಲ ನಮ್ಮನ್ನ ಬಿಟ್ಟು ಹೋಗಾಕ ಹೋಗ್ಬೇಡ್ರಿ ನೀವ. ಅಲ್ಲೇ ಹೆಣದಂತೆಲ್ಲಿ ಬಿಟ್ಟು ಹೋದ್ರೆ ಏನ್ ಪರಮೇಶಿ ಎಚ್ಚರಾಗಿ ಎದ್ದು ಗಡಗಡ ನಿಮ್ಮನ್ನ ಗಟ್ಟಿ ಹಿಡ್ಕೊಂತಾನ? ಏನಾಗಂಗಲ್ ತಗೋ, ಊರಾನ್ ಮಂದೆಲ್ಲ ಇರ್ತಾರಲ್ಲಿ. ಶಾಂತಕ್ಕ ಹಂಗಾರ ನಾನು ಹಿತ್ತಲಾಗ ಜಗ್ಗು ಹೋಗ್ಯಾವ, ಓಸು ಹರಿದು ಮಾಲಿ ಕಟ್ಕೊಂಡ್ ಬರ್ತೇನೆ ಬಿಡು. ಹಂಗಾರ ಯಾವಾದ್ರೇನು ಹೂ ಹೌದಿಲ್ಲ? ಹಂಗಾರ ನೀನು ಹೋಗಿ ಬಿಡ ಮಾಲಿ ಕಟ್ಕೊಂಡು ನಾನು ಕಟ್ಕೊಂತೀನಿ, ಹೋಗ್ಬಿಡುನಂತ. ಬರಕ ನೀನ ಹೂ ತರ್ಸಿನ ಮತ್ತೇನ ನಿಮ್ಮ ಹಿತ್ತಲಾಗ ಆಗ್ಯಾವ? ಶಾಂತಕ್ಕ ಅವೇನ್ ದೊಡ್ಡ ಊರಿಗೆ ಉಪಕಾರ ಮಾಡ್ಯಾನ ಅಂತೇಳಿ ಅವ್ನು ಮಾಲಿ ಒಯ್ದು ಹಾಕ್ಬೇಕು. ಸುಮ್ಕುಂದ್ರೆ ಏನಾಗಂಗಿಲ್ಲ. ನಾ ಹೂ ಒಯ್ಯಂಗಿಲ್ವಾ? ಬಂದಿದ್ ಗೋರ್ಮೆಂಟ್ ರೊಕ್ಕ ಎಲ್ಲ ತಂತಂದು ಹೆಂಡ್ತಿಯಾರ್ಗೆ ಸುರ್ವ್ಯಾನ. ಊರ್ ಭಾಡೆ ಊರಿಗೇನು ಒಳ್ಳೇದು ಮಾಡ್ಯಾನ ಅವ. ಅವ್ಗೆ ಯಾವ ಮಾಲಿನೂ ತರೋದಿಲ್ವಾ ಶಾಂತಕ್ಕ ನಾನು? ಹಂಗ್ಯಾಕಂತೀಯ ಪಾರಕ್ಕ? ಅಲ್ಲ ಸತ್ತಿಂದ ಮುಗಿದು ಹೋತ ಇವಾದ ಇರ್ಬೇಕಾರೆ ನೀ ಬೇಕಾದ ವಿಷಯ ಸಾಧಿಸಿದ್ರು ನಡಿತೈತಿ. ಆ ಸತ್ತಿಂದ ಅದನ್ನ ಸಾಧಿಸ್ಕೊಂತ ನಿಂದಿರ್ತೀನಿ. ಸಾವು ಯಾರಪ್ಪಂದು ಯಾವಾಗ ಯಾರಿಗೆ ಯಾಗಂಗೆ ಬರ್ತದ ಅಂತ ಹೇಳಕ್ ಆಗಂಗಿಲ್ಲ. ಏನು ಅದನ್ನ ಏನು ಸಾಧಿಸ್ಕೊಂತ ಕುಂದಿರ್ತಿ? ಹೋಲ್ ಬಿಡು, ನೀನು ಹೂ ಆತಂದ್ರೆ ತೊಗೊಂಡು ಬಾ, ಇಲ್ಲಿಕಂದ್ರೆ ನಾವು ತೊಗೊಂತೇವಲ್ಲ ನಮ್ಮ ಜೊತೆಗೆ ಬಾ ಹೋಲಿ. ಆತ್ ತೊಗೊಂಗಾರ.
ನನ್ನಂತ ಚಂದನ ಹುಡುಗಿನ ಮದುವೆ ಮಾಡ್ಕೊಂಬಂದು ಅರ್ಧಕ್ಕೆ ಬಿಟ್ಟು ಹೋದೆಲ್ಲ. ಏನಾಗಿತ್ತ ನಿನಗ? ಈಕೇನಾರ ಮಾಟ ಮರಡಿ ಮಾಡಿಸಿದ್ಲೇನ ಈಕೆ ನಿನಗ? ನಾನು ಯಾಕ ಮಾಟ ಮರಡಿ ಮಾಡಿಸ್ಲೆ ಪಿಸ್ರಿ? ನಾನು ನನ್ನ ಗಂಡನ ಮದುವೆ ಮಾಡ್ಕೊಡಿ ಅತ್ತಾ ಚೆಲ್ಲಿದ್ನಿ. ನೀನ ಬಂದು ನಡಕ್ ಜೋಡ್ ಆದೈಕಿ. ನಾನು ಯಾಕ ಮಾಟ ಮರಡಿ ಮಾಡಿಸ್ಲಿ? ಇನ್ನು ನೀನೇ ನನ್ನ ಗಂಡಗ ಮಾಟ ಮರಡಿ ಎಲ್ಲ ಮಾಡಿಸಿ ಬುಟ್ಟಿಗೆ ಹಾಕೊಂಡೈಕಿ. ನಾನು ನನ್ನ ಗಂಡ ಎಂತ ಚಂದ ರೋಮಿಯೋ ಜೂಲಿಯಟ್ ಗತೆ ಇದ್ವಿ, ನಡಕ್ ಬಂದು ಬಿಟ್ಟಲ್ಲ ನೀನು. ಲೇ ಏನ್ಲೇ ಇದು ಗಿರ್ಜಿ? ದೀಪ ಒಳಗ ಸಗಣಿಲೆ ಹಟ್ಟೆವನ್ ಮಾಡಿರ್ತಾರಲ್ಲ, ಅದ್ರ ಮ್ಯಾಗ ಚುಚ್ಚು ಹೊನ್ನರ್ಕಿ ಹೂ ತಂದಿಯಲ್ಲೇ. ಇವ ಶಾಂತಕ್ಕ ನೀವ ಬೇಕೆ ಮನಿ ಅಂತೇಳಿ ಹೋದ್ನ್ಯಾ? ಹಿತ್ತಲಾಗ ಏನ್ ಹೂ ಆಗ್ಯಾವ ತಡಿ ಅಂತ ನೋಡಿದ್ರು ಇವತ್ತು ಸುಡುಗಾಡ್ ಮಾರಿ ಒಂದು ಹೂ ಆಗಿಲ್ಲ ಶಾಂತಕ್ಕ. ಇವತ್ತಾಗಿಲ್ಲ ನೋಡು. ಅವನು ಪರಮೇಶ್ ಇವತ್ತ ಸತ್ತಾನ. ಹೂ ಆಗಿದ್ದೀನಾರ ಸಾಯ್ಬಾರ್ದ. ಮತ್ತು ನಾ ಏನ್ ಮಾಡಿದೆ ಹಂಗಾರೆ ಏನು ಮಾಡ್ಲಿ ಅಂತೇಳಿ ಯೋಚನೆ ಮಾಡುತ್ತಿದ್ದಂಗ ಇತ್ತಾಗಿನ ಬಾಕಲಾಗ ಈ ಹೊನ್ನರಿಕೆ ಹೂ ಜಗ್ಗಾಗಿದ್ದು ಶಾಂತಕ್ಕ. ಅದಕ್ಕೆ ತಡೆಯತ್ತಾಗ ದೀಪಾವಳಿಗೆ ಚುಚ್ಚಿದ್ರೇನು ಉಗಾದಿಗೆ ಚುಚ್ಚಿದ್ರೇನು ಹೌದಿಲ್ಲ? ಹೂವ ಯಾರಿಗಿಟ್ರೇನು? ಅವನೇನು ಪರಮೇಶ್ ಏನು ನೋಡಕ್ ಬಂದಿರ್ತಾನ? ನನಗೆ ಯಾಕೆ ಈ ಹೊನ್ನರಿಕೆ ಹೂ ಇಟ್ಟೆ ಅಂತ ಕೇಳಾಕ 2 ಜನಕ್ಕೆ ಅವಂತದ್ದು ತಗೊಂಬಂದ್ಬಿಟ್ಟೆ ಅವನ್ನ. ಅಂತೂ ಗಿರ್ಜಕ್ಕರ ನಿಮ್ಮ ವಂಶ ಗೌರವ ಉಳಿಸಿಬಿಟ್ರಿ ಬಿಡ್ರಿ. ಅಲ್ಲ ಗಿರ್ಜಿ, ಹೋಗ್ಲಿ ಒಂದು ಮಾಲಿನ್ಯಾರ ಕಟ್ಕೊಂಡ್ ಬರ್ಬೇಕು ಬ್ಯಾಡ್ಲೆ? ಹಂಗ ಗಂಟೆ ಗಿಡ ಕಿತ್ಕೊಂಡ್ ಬಂದಿಯಲ್ಲ. ಯೋ ಇಲ್ಲ ಇವ ಪಾರಕ್ಕ ಶಾಂತಕ್ಕ, ಕಟ್ಬೇಕಂತ ನೋಡಿದ್ನೇ ಇವ ದಾರಾನ ಸಿಗ್ಲಿಲ್ಲ ಗಸಗ್ನ. ಆಮೇಲೆ ಈ ಹೂ ಕಟ್ಟಾಕು ಬೇಸಿ ಆಗುದಿಲ್ಲ. ಹೆಂಗ್ ಕಟ್ಟಾಕ್ ತಗೊಂತಿ ಹಂಗ್ ಪಳಕ್ನ ಉದ್ರಾಕತ್ವ. ಅದಕ್ಕೆ ತೆಗಿಯತ್ತಾಗ ಹೋಲತ್ತಾಗ ಅಂತೇಳಿ ಆ ಗಿಡನ ಕಿತ್ಕೊಂಡ್ಬಿಟ್ಟಿ. ಈ ಸಿಟಿಯಾಗೆಲ್ಲ ಈ ಹೆಣದ ಮ್ಯಾಗ ಅದು ಬೊಕ್ಕೆ ಅಂತ ಇಡ್ತಾರಲ್ಲ ಇವ, ಪೂರ ಹೂವಿನ ಗುಚ್ಚಾನ ಹಂಗಿವತ್ತು ಈ ಕಂಟಿನ ಪೂರ ಗಿಡ ಕಿತ್ತನಲ್ಲ, ಈ ಕೊಂಬಿನ ಇಟ್ಟು ಬಿಡ್ತಾನ ಅವನ ಎದಿ ಮ್ಯಾಗ. ಅಂದಂಗ ಗಿರ್ಜಕ್ಕರ, ಅಯ್ಯ ಹೊನ್ನಾರ್ಕಿ ಹೂ ತಗೊಂಬಂದಿರಿ, ತರು ಕೈಲೆ ಒಂದು 4 ಉತ್ರಾಣಿ ಕಡ್ಡಿ ತರ್ಬೇಕು ಬೇಡ್ರಿ. ಆ ಹಟ್ಟೆ ಅವ್ನ ತಲೆ ಮ್ಯಾಗ ಚೂಸ್ತಾರಲ್ಲ ಕಡ್ಡಿ, ಬಡ ಅವನ ತಲೆ ಮ್ಯಾಗು ಒಂದು 4 ಕಡ್ಡಿ ಚುಚ್ಚಿಬಿಟ್ಟಿದ್ರೆ ಅಕ್ಕಿತ್ತಪ್ಪ. ನಡಿ ಹೋಲ್ ಹೊತ್ತಕತಿ. ನಾ ಕಟ್ಟಿದ್ದಂಗ ಆಗೈತ್ಲೆ ಹೂವೆ ಶಾಂತಕ್ಕ, ಮಸ್ತ್ ಆಗೈತೆ. ನಡಿ ಹೋಗುನ್. ಶಾಂತಕ್ಕ ನೋಡ, ಇನ್ನು ಮೊನ್ನೆರ ಎಲೆಕ್ಷನ್ನಾಗ ಗೆದ್ದಿದ್ರು. ನನಗೆ ಹೇಳಿದ್ರೆ ಶಾಂತಕ್ಕ ಏನಾನ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತೇಳಿ ಏನೂ ಮಾಡ್ಲಂಗ ಹೋಗ್ಬಿಟ್ನಲ್ಲ ಶಾಂತಕ್ಕ. ಯವ್ವ ನಿನ್ನ ಮುಂದೆ ಅಟ್ಟ ಅಲ್ ತಗೋ, ನನ್ನ ಮುಂದೆ ನನ್ನ ಗಂಡ ಎಲ್ಲ ಹೇಳ್ಯಾನ. ಶಾಂತಕ್ಕ ನನ್ನ ಮುಂದೆ ಹೇಳ್ತಿದ್ನ ಯವ್ವ ನನ್ನ ಗಂಡ ಇದನ್ನ ಜರ್ಮನಿ ಮಾಡ್ತೀನಿ, ಊರ್ನ ಇಟಲಿ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳ್ತಿದ್ನ ಶಾಂತಕ್ಕ. ಏನೂ ಮಾಡ್ಲಂಗ ಹೋಗ್ಬಿಟ್ನಲ್ಲ ನನ್ನ ಗಂಡ. ಏ ಗಂಗಿ, ನಿನ್ನ ಗಂಡ ಜರ್ಮನಿ ಇಡ್ಲಿ ಮಾಡೋದಿರ್ಲಿ, ನಮ್ಮ ಮನ್ಯಾಗ ಮನೆ ಇಡ್ಲಿ ಮಾಡಿದಾಗ ಹಾಕಿಸ್ಕೊಂಬಂದಲ್ಲ ಇವ ಜರ್ಮನ್ ಡಬ್ಬಿ, ಅದನ್ನ ಕೊಟ್ಟೇ ಇಲ್ಲಲ್ಲ 2 ತಿಂಗಳಾತು. ಈಗ ನೆನಪಾತ್ ನೋಡು ನನಗೆ ಜರ್ಮನಿ ಅಂದಿದ್ದಕ್ಕೆ. ಇವ ಅದನ್ನ ಕೊಡೆ ಇವ ಹೋಗು ಹೊತ್ನ್ಯಾಗ ನೆನಪು ಮಾಡಿ. ಮತ್ತೆ ಈಗೂ ಬಿಟ್ಟು ಹೋದ್ನಿ ಅಂದ್ರೆ ಇನ್ಯಾರು ಸತ್ತಾಗ ಬರ್ಬೇಕು ನಾನು ನೆನಪು ಮಾಡ್ಕೊಂಡು ತರಾಕ. ಹೋಲ್ ಬಿಡವ, ನಿನ್ನ ಗಂಡ ಏನಾರ ಯಾಕೆ ಮಾಡುವಲ್ಲಕ್ಕ ಡಬ್ಬಿ ನೆನಪು ಮಾಡ್ಕೊಡು. ಒಂದಿಟ್ಟು ನಾನು ಹೋಗಿ ಹಾರ ಪಾರ ಹಾಕಿ ಅಳಬಕ್ಕ ಸರ್ಕೊಟ್ರು ದಾರಿ ಬಿಡು. ಗೌಡ್ರ ನನ್ನ ಗಂಡಗ ಗೌಡ್ರು ಅಂದ್ರೆ ಎಷ್ಟು ಇಷ್ಟ ಏನ್ರಿ? ಗೌಡ್ರನ್ನೊಬ್ರನ್ನ ಬಿಟ್ಟು ಹೋದ್ರಲ್ರಿ, ಮನಸ್ಸರ ಹೆಂಗ್ ಬಂತ್ರಿ ನಿಮಗ? ಗೌಡ್ರ ನಿಮ್ಮನ್ನೊಬ್ರನ್ನ ಬಿಟ್ಟು ಹೋಗ್ಬಿಟ್ಟಾರಲ್ರಿ ಇವ್ರು. ಗೌಡ್ರ ನೀವಂದ್ರೆ ಎಷ್ಟು ಪ್ರೀತಿರಿ ನನ್ನ ಗಂಡಗ. ನೀವು ಬಂದು ಗೂಟ್ಲೆ ಬರ್ರಿ ಗೌಡ್ರ ಬರ್ರಿ ನನ್ನ ಕಡೆ ಕುಂದ್ರ ಬರ್ರಿ ಅಂತ ಕರಿತಿದ್ರು. ಈಗ ನೋಡಿದ್ರೆ ನೀವು ನನ್ನ ಮನೆ ಬಾಗ್ಲಕ್ಕೆ ಬಂದು ನಿಂತೀರಿ, ಆದ್ರೂ ನಿಮ್ಮನ್ನ ಕರೆಯವಲ್ರಲ್ರಿ ಇವರು. ಏ ನನ್ನ ರಾಜ, ಗೌಡ್ರು ಬಂದಾರ ನೋಡ, ಕರಿಯ ನಿನ್ನ ಕಡೆ ಕರ್ಕೋರ ಅವ್ರನ್ನ. ಒಮ್ಮೆ ಕರಿಯ ಬರ್ತಾರ. ಏ ತುಂಗಿ, ಅಲ್ಲ ನಿನ್ನ ಗಂಡ ಕರೆದ್ರೆ ನನ್ನ ಗಂಡ ಹೋಗಿ ಬಿಡ್ಬೇಕನ? ನಿನ್ನ ಗಂಡ ಸತ್ತ ಸ್ವರ್ಗಕ್ಕೆ ಹೋಗ್ಯಾನ ನರ್ಕಕ್ಕೆ ಹೋಗ್ಯಾನ ಯಾರಿಗೆ ಗೊತ್ತ? ಇವ ನನ್ನ ಗಂಡ ಬದುಕಿದವನ್ ಪಾಪ ಅಲ್ಲೇ ಕಳ್ಸಾಕತ್ತಿ ನೀನು. ನಿಂದೊಂದು ರಾಡಿವ. ಅಂದಂಗ ಗಂಗಕ್ಕಾರ ನಾಗಲಿಂದ ಕೇಳ್ಬೇಕಂದ್ ನೋಡ್ರಿ, ಅದ್ಯಾಕ್ರಿ ಪಂಚಾಯತಿ ಪರಮೇಶಿ ಕೈ ಹಿಂಗ್ ಮ್ಯಾಗ ಎಬಿಸಿ ಶಟದು ನಿಂದ್ರಿಸಿ ಸತ್ತಾನ್ರಿ? ಗೌಡ್ರ ಅದೇನು ಅಂತೇಳಿ ಹಂಗೇಳಿ ಯಾ ಬಾಯ್ಲೆ ಹೇಳಿರಿ ಗೌಡ್ರ. ಗಂಗಕ್ಕಾರ ಎಲ್ಲಾರಿಗೂ ಇರುದು ಒಂದು ಬಾಯ್ರಿ, ಅದ್ರಾಗ ಹೇಳ್ರಿ ಹೋಲಿ ಕಿವಿ ಪಾವನಾಗ್ಲಿ ನಮಗೂ ಕೇಳಿ. ಗೌಡ್ರ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದಕ್ಕೆ ಖುಷಿಗೆ ನೋಡ್ರಿ ಇಲ್ಲಿ ಮನೆಗೆಲ್ಲ ಲೈಟಿನ ಸರ ಹಾಕ್ಸ್ಯಾರ. ಪಾರ್ಟಿ ಕೊಡ್ಬೇಕು ದೋಸ್ತರಿಗೆಲ್ಲ ಮನ್ಯಾಗ ಫಂಕ್ಷನ್ ಮಾಡ್ಬೇಕಂತ ಮಾಡಿದ್ರಿ. ಈ ಲೈಟಿನ ಸರ ಹಾಕು ಹೊತ್ನ್ಯಾಗ ಸ್ವಿಚ್ ಬೋರ್ಡ್ನ್ಯಾಗ ಕೈ ಇಟ್ಟು ಶಟದು ಕರೆಂಟ್ ಶಾಕ್ ಹೊಡೆದು ಸತ್ತ ಹೋದ್ರಿ. ಅಲ್ಲ ಈ ಪಂಚಾಯತಿ ಪರಮೇಶಿ ಮೊನ್ನೆರ ಎಲೆಕ್ಷನ್ ಗೆದ್ದಿದ್ನ ತಣ್ಣ ಮುಗಳಾಗ ಕೈ ಇಟ್ಕೊಂಡಿರೋದು ಬಿಟ್ಟು ಮತ್ತ ಕೈ ತಗೊಂಡು ಸ್ವಿಚ್ ಬೋರ್ಡ್ನಾಗ ಇಟ್ಟ ನೋಡು ಮಾಡಕ್ ಕೆಲ್ಸ ಇಲ್ದ. ಯಾರನ್ನಾರ ಕರೆಂಟ್ನವ್ರನ್ನ ಕರೆದಿದ್ರ ಮಾಡಿ ಹೋಗಿ ಬಿಡ್ತಿದ್ರಿ ಎಲ್ಲ ಸ್ವಿಚ್ ಬಾಕ್ಸ್ನೇ ರೆಡಿ. ಇವ ರೊಕ್ಕ ಉಳ್ಸಕ್ಕ ತಾನ ಸ್ವಿಚ್ ಬಾಕ್ಸ್ನಾಗ ಹೋದ್ ಕೈ ಇಟ್ಟು ಶಟರ್ ಶಾಂಡಿಗೆ ಅದ್ ನೋಡಿ ಎದಕ್ ಬೇಕಾಗಿದ್ದಿತ್ತದು?
ತಗೊಂಡು ಸ್ವಿಚ್ ಬೋರ್ಡ್ನಾಗ ಇಟ್ಟ ನೋಡು ಮಾಡಕ್ ಕೆಲ್ಸ ಇಲ್ದ. ಯಾರನ್ನಾರ ಕರೆಂಟ್ನವ್ರನ್ನ ಕರೆದಿದ್ರ ಮಾಡಿ ಹೋಗಿ ಬಿಡ್ತಿದ್ರಿ ಎಲ್ಲ ಸ್ವಿಚ್ ಬಾಕ್ಸ್ನೇ ರೆಡಿ. ಇವ ರೊಕ್ಕ ಉಳ್ಸಕ್ಕ ತಾನ ಸ್ವಿಚ್ ಬಾಕ್ಸ್ನಾಗ ಹೋದ್ ಕೈ ಇಟ್ಟು ಶಟರ್ ಸ್ಟ್ಯಾಂಡ್ಗೆ ಅದ್ ನೋಡಿ ಎದಕ್ ಬೇಕಾಗಿದ್ದಿತ್ತದು. ಗೌಡ್ರೆ ಶಟ್ ಸ್ಟ್ಯಾಂಡ್ಗೆ ಅಷ್ಟ ಆಗಿಲ್ರಿ, ಹುರಿದ ಹಪ್ಳಾಗ್ಯಾರ ನನ್ನ ಗಂಡ. ಕರೆಂಟ್ ಹಿಡಿದು ಕಾಗಿ ಹಂಗೆ ಕೈ ಶಟದಾವು. ನಾನು ನನ್ನ ಗಂಡ ಎಂತ ಚಂದ ರೋಮಿಯೋ ಜೂಲಿಯಟ್ ಗತೆ ಎಲ್ಲ ಓಬಡ್ಸ್ಗತೆ ಹಾರಾಡ್ಕೊಂಡಿದ್ದೀವ್ರಿ ಗೌಡ್ರ. ಈಕೆ ಯಾವಾಗ ನಡಕ್ ಬಂದು ಸೇರ್ಕೊಂಡ್ಲ ಏನ, ಈಕೆ ವಕ್ರ ದೃಷ್ಟಿ ನನ್ನ ಸಂಸಾರದ ಮ್ಯಾಗ ಬಿದ್ದಿಂದ ನನ್ನ ಗಂಡನ ನಶೀಬ್ ಹಾಳಾತು. ಈಗ ನೋಡ್ರಿ ಸಣ್ಣ ವಯಸ್ಸಿನಾಗ ಬಿಟ್ಟು ಹೋದ್ನಲ್ರಿ ಗೌಡ್ರ. ಈ ಬಿಡಾಡಿನ ಎದಕ್ ತರ್ಬೇಕಿತ್ರಿ ಗೌಡ್ರ, ಈಗ ಅರ್ಧಕ್ಕೆ ಹೋಗುದಾಗಿದ್ರ. ಅಯ್ಯಯ್ಯ ರೋಮಿಯೋ ಜೂಲಿಯಟ್ ಅಂತಿಕಿ ಮಕ್ಕ ಯಾ ಬಾಯಾಗ ಹೇಳ್ತೀಯ ಮಕ್ಕ ನೋಡು ಪೈಕೇನೆ ಟಾಯ್ಲೆಟ್ ಆಗೈತಿ ಜೂಲಿಯಟ್ ಅಂತಿಕಿ. ನೀ ಚಂದಿದ್ದೆ ಅಂದ್ರೆ ನನ್ನ ಯಾಕೆ ಮಾಡ್ಕೊಂಬರ್ತಿದ್ರ ಅವ್ರು. ನಾನು ಉದ್ದನ ಕೇಶರಾಶಿ ನೋಡಿ ಮನಸ್ಸು ಸೋತಿ ನನ್ನ ಮದಿ ಮಾಡ್ಕೊಂಡಾರ ಅವ್ರು. ನೀನು ಕೂದಲ ನೋಡ್ಕೋ ಬಾಂಡೆ ತಿಕ್ಕು ತಂತೆಗ್ಯಾವು. ಹಂಗ ಜುಬ್ರಾ ಜುಬ್ರಾ ಮೈ ಉಜ್ಜು ಬುಬ್ರಾಗೈತಿ ಹಂಗೈತಿ ಅದಕ್ಕೆ. ನೋಡ ನೋಡು ಎಟ್ಟು ಮಾತಾಡ್ತಾಳ ನೋಡ. ಈ ಬುಬ್ಬುಣಿ ಕಡೆ ನನಗೆ ಹಿಂಗೆಲ್ಲ ಅನಸಾಕ ನಿನ್ನ ಮನಸ್ಸರ ಹೆಂಗ ಬಂತ. ಈಕಿ ಕಡೆ ನಾ ಹಿಂಗ ಅನಸ್ಕೊಳಕತ್ತೇನಲ್ಲ, ಬಾಯ ಮಣ್ಣಾಕೊಂಡು ಹೋದಿ ನೀನು. ಅಯ್ಯ ಪರಮೇಶಿ, ನಡಬರ್ಕ ನಮ್ಮಿಬ್ಬರು ನಡಕ ಮದಿ ಮಾಡ್ಕೊಂಡು ಕರ್ಕೊಂಬಂದಿ. ಈಗ ಸಾಯಕ್ ಒಬ್ಬನ ಸತ್ತಿಯಲ್ಲ, ಈಕಿನ್ನು ಕರ್ಕೊಂಡು ಹೋಗಬಾರ್ದಿತ್ತೇನ. ಹೊಂಟುಟ್ಲೆ ಹೋದ್ ದಾರಿ ಹೊಳದಂಗಾರ ಹಾಕಿತ್ತ. ನನಗ್ ಜೋಡ್ ಮಾಡಿ ಹೋದಲ್ಲ ಪರಮೇಶಿ. ಇವ ಹೋಗ್ಲಿ ಬಿಡ್ರೆ ಏನ ಅಸಹ್ಯ ಅದು. ಇಬ್ರು ಹಂಗ ಬೈದಾಡ್ಕೊಂತ ಜಗಳ ಮಾಡಾಕತ್ತಿರಲ್ಲ. ಅಲ್ಲ ಮಂದಿ ಬರೋ ಟೈಮ್ ಆತು, ನೀವ್ ಹಿಂಗ ಆತ್ಕೊಂತ ಒಬ್ಬೊಬ್ರು ಬೈಕೊಂತ ಆಳಾಕತ್ರ ಏನ್ ಚಂದ ಅನಸ್ತತಿ. ಬಿಡ್ರಿ ಹೋಗ್ಲಿ. ಅಯ್ಯ ಪರಮೇಶಿ ಯಾಕ ಈಗ ಮಾಡಿದಿ, ಎಲ್ಲಾರ ಮನೆಗೂ ನಳ ಹಾಕಿಸ್ಕೊಡ್ತೀನಿ ಅಂದಿದ್ದೆಲ್ಲ ಪರಮೇಶಿ. ನಿನ್ನ ಬಾಯಾಗ ಎಳ್ಳೋ ನೀರು ಬಿಟ್ಕೊಂಡು ಹೋದೆಲ್ಲ ಪರಮೇಶಿ. ಹೊಂಟುಟ್ಲೆ ನಿಗುರ್ಕೊಂಡು ಹೋಗೇ ಬಿಟ್ಟಲ್ಲ ಪರಮೇಶಿ. ಅಯ್ಯಯ್ಯ ಪರಮೇಶಿ, ಅಲ್ಲಿ ಶಕ್ತಿ ಬಾರ್ ಓನರ್ ಹನುಮ್ಯಾನ ಬಂದಲ್ಲ. ಏ ಪರಮೇಶಣ್ಣ ಹಿಂಗೆ ಯಾಕೆ ಮಾಡಿದೆಯಪ್ಪ. ಅಲ್ಲ ಎಲೆಕ್ಷನ್ ಟೈಮ್ನಾಗ ಎಲ್ಲಾರಿಗೆ ಬಿಟ್ಟು ಕುಡಿಸಿ ಮುಕ್ಕಳರ ಸಾಲ ಮಾಡಿದ್ದೆಲ್ಲ ನನ್ನ ಅಂಗಡ್ಯಾಗ. ಸಾಲ ಇವತ್ತು ಬಗೆಹರಿಸ್ತೇನೆ ಅಂದಿದ್ದಿ, ಅಟ್ರಾಗ ಸ್ವಿಚ್ ಬೋರ್ಡ್ನಾಗ ಕೈ ಇಟ್ಟು ನಿಗ್ರೇ ಹೋಗಿಬಿಟ್ಟಲ್ಲ ಪರಮೇಶಣ್ಣ. ಇವತ್ತು ಸಂಜಿಕ ಫಂಕ್ಷನ್ ಮುಗಿದಿಂದ ಪೇಮೆಂಟ್ ಮಾಡ್ತಾನೆ ಅಂದಿದ್ದೆಲ್ಲ ಪರಮೇಶಣ್ಣ. ಪೇಮೆಂಟ್ ಮಾಡ್ಲಾರ್ದ್ರ ಪರಲೋಕ ಸೇರ್ಕೊಂಡ್ಬಿಟ್ಟಲ್ಲ ಪರಮೇಶಣ್ಣ. ಈಗ ನಾವು ಒಂದೇ ಎಂತಿ ಕಡೆ ಇಸ್ಗೋಲು, ಎರಡನೇ ಎಂತಿ ಕಡೆ ಇಸ್ಗೋಲು ಪರಮೇಶಣ್ಣ. ಎಂತಿ ಕಡೆ ಇಸ್ಗೋಲೆ ಪರಮೇಶಣ್ಣ, ಹೇಳಾರ್ದಾರ ಪರಲೋಕ ಸೇರ್ಬಿಟ್ಟಲ್ಲ ಪರಮೇಶಣ್ಣ. ಹನುಮ್ಯಾ, ಹಂಗಾರ ಟೋಟಲ್ ಏಟಾಗಿತ್ತು ನಿನ್ನ ಅಂಗಡ ಬಾಕಿ ಪರಮೇಶಿದ? ಗೌಡ್ರ ಯಾಕ್ರಿ ನೀವು ಕೊಡ್ತೀರೇನ್ರಿ ಗೌಡ್ರ? ನೀ ಏನ್ಲೇ ಅಲ್ಲ ಮದುವೆಯಾಗ ಗುಂಡ ಅಂದ್ರೆ ನೀನ ನಾನು ಹೆಂಡ್ತಿ ಅಂದ್ರಂತ. ಹೋಗ ಮಾರಾಯ, ನಾ ಎಲ್ಲಿಂದ ಕೊಡ್ಲಿವಪ್ಪ, ನನಗೆ ಸೇರೆ ಕುಡ್ದಿದ್ದು ಕೊಡಾಕ ರೊಕ್ಕಿರಂಗಲ್ಲ ನನಗೆ. ಇನ್ನು ಪೂರಾ ಅಷ್ಟ್ರದ್ದು ಬಾಕಿ ಎಲ್ಲಿ ಕೊಡಾಕೋಲಿ. ಅಲ್ಲ ಎಟ್ಟಾಗೈತೆ ಅಂತ ಕೇಳಿದ್ನಿ ರೀ ಗೌಡ್ರ. ಒಂದು 50,000 ಕೊಡ್ಬೇಕ್ರಿ ಗೌಡ್ರ. 50,000ನ? ಹಂಗಾರ ಹಿಂಗೆ ಮಾಡ, ಇವತ್ತು ಪರಮೇಶಿ ಬೇರೆ ಸತ್ತು ಬಿಟ್ಟನಪ್ಪ. ಅದಕ್ಕೆ ನಮಗೂ ಗಣಮಕ್ಳಿಗೆ ಅಳುನ ಬರುವಲ್ತಪ್ಪ, ಎತ್ತಾಗಿಂದ ಹೊಳ್ಳಾಡಿದ್ರು. ಅದಕ್ಕೆ ಒಂದಿಟ್ಟು ಗಣಮಕ್ಳಿಗೆ ಒಂದು 90 ಬಿತ್ತಂದ್ರೆ ನಾವು ಹೊಟ್ಟೆ ಬಾಯ ಅನ್ಕ ಕೇಳ್ತೇವೆ ಒಟ್ಟು. ಅದಕ್ಕೆ ಒಂದು 10,000 ರೂಪಾಯ್ದು ಇವತ್ತೊಂದು ಚೂರು ಸ್ಪಾನ್ಸರ್ ಮಾಡಿಬಿಡು. ಏನು ಎಲ್ಲ ಗಣಮಕ್ಳಿಗೂ ಬಂದವ್ರಿಗೆ ಅಂದ್ರೆ ಕರೆಕ್ಟ್ 60,000 ಆಗ್ಬಿಡ್ತತಿ. ಈಗ ಹೆಂಗಾಗೈತಂದ್ರೆ ಅದು ಕೊಂಚದಂಗೆ ಆಗ್ಬಿಡ್ತದ 50,000. ಅದಕ್ಕೆ 60,000 ಆತಂದ್ರೆ ಆ ಹೆಂಡ್ತಿ ಒಂದು 30,000, ಈ ಹೆಂಡ್ತಿ ಒಂದು 30,000 ಕೊಡ್ತಾರ. ಹೌದಿಲ್ಲ? ಹೆಂಗ್ ಮತ್ತೆ ವ್ಯವಸ್ಥೆ ಮಾಡ್ತೀನಿ ಇನ್ನೊಂದು 10,000ದ್ದು. ಅಲ್ರಿ ಗೌಡ್ರ, ಸೀರೆ ಕುಡಿದ್ರೆ ಅಷ್ಟ ಆಳು ಬರ್ತತನ್ರಿ ಗೌಡ್ರ. ಹಂಗ ಆಡ್ರಿ ಗೌಡ್ರ. ಯವ್ವ, ನಿನ್ನ ಗಂಡು ಏನು ಒಳ್ಳೇದು ಮಾಡ್ಯಾನ ಅಂತೇಳಿ ನೆನೆಸ್ಕೊಂಡು ಅಳ್ಬೇಕು. ಯವ್ವ ನಾವು ಅಲ್ಲ, ನೀವ ಅಳುವಲ್ರಿ, ಹುಯ್ ಏನು ಜಗಳ ಮಾಡಾಕತ್ತೀರಿ ಇಬ್ರು ಇದ್ರ ಬದ್ರ ಕೂತ್ಕೊಂಡು. ಇನ್ನು ನಮ್ಗಳು ಬಾ ಅಂದ್ರೆ ಹೆಂಗಿನ್ ಬರ್ಬೇಕದು? ಹೌದಿಲ್ಲ? ಎಲ್ಲಾ ಮನಿಗೂ ನಳ ಹಾಕಿಸ್ಕೊಡ್ತೇನಂದ. ಬಾಯ ನೀರು ಹಾಕೊಂಡು ತಾನ ಹೋದ. ರೋಡ್ ಮಾಡಿಸ್ಕೊಡ್ತೇನಂದ, ಅದನ್ನೂ ಮಾಡಿಸ್ಲಿಲ್ಲ. ನೋಡಿದಿನ ನಿಮ್ಮ ಮನೆ ಮುಂದೆ ರೋಡ್ ಇಲ್ಲ, ಇವನ್ನ ಮಣ್ಣು ಕೊಟ್ಟು ಬರಾಕ ನಾವು ಮಣ್ಣು ಹಾಕುಂತೇವಿ. ನೋಡಿದಿನ ಯವ್ವ ಇಂಥದೈತಿ ಬಾಳೆ. ಅಳು ಬಾ ಅಂದ್ರೆ ಎತ್ತಾಗಿಂದ ಬರ್ಬೇಕ ಯವ್ವ. ಅದಕ್ಕೆ ಒಟ್ಟು 90 ಬಿತ್ತಂದ್ರೆ ಏನಾರ ಅಳು ಬರ್ತತೆ, ಏನ ಪ್ರಯತ್ನ ಪಡ್ತೇವೆ ಒಟ್ಟು ಅಳಾಕ. ಅದಕ್ಕೆ ಹೇಳಿದ್ ನೀವ ನಾನು. ಅದ್ರಾಗ ನೀವಿಬ್ರು ನೋಡಿದ್ರು ನನ್ನ ಗಂಡು ಜರ್ಮನಿ ಮಾಡ್ತೇನೆ ಅಂದಿದ್ದ, ಇಟ್ಲಿ ಮಾಡ್ತೇನೆ ಅಂದಿದ್ದ ಅಂತ ಹಾಡ್ಯಾಡ್ಕೊಂಡು ಅಳಾಕತ್ತೀರಿ. ನೀವ ಇಬ್ರು ಜಾರು ಸೌಂಡ್ ತಗೊಂಡು ದಿನ ಹೊಡೆದಾಡ್ತಿರ್ತೀರಿ. ಇಟ್ಲಿನೂ ಆಗ್ಲಿಲ್ಲ, ಜರ್ಮನಿನೂ ಆಗಲಿಲ್ಲ. ಕಡಿಕ ಊರಾಗ ಒಂದು 100 ಸತಿಗೆ ಕಟ್ಸಿಲ್ವಾ ನಿನ್ನ ಗಂಡ? ಅಳು ಎಲ್ಲಿಂದ ಬರ್ಬೇಕ ಯವ್ವ? ಸುಮ್ಕಿರ್ ಓಟೆ.
ಗೌಡ್ರ ಏನ್ರಿ ಹಿಂಗಾಗಿಬಿಡ್ತು, ನಂದು ರೊಕ್ಕ ಬಂದಿಲ್ರಿ ಗೌಡ್ರ. ಅಲ್ರಿ ಇಟ್ಟಿನ ಗಿರಣ್ಯಾಗ ಬಂದು ಇಟ್ಟು ರುಬ್ಬಿಸ್ಕೊಂಡು ಹೋಗಿ ತಿಂಗ್ಳಕ್ಕೊಮ್ಮೆ ಕೊಡ್ತಾನೆ ಅಂದಿದ್ದ. ಈಗ ನೋಡಿದ್ರೆ ಪಗಾರನು ಕೊಡ್ಲಿಲ್ಲ, ಏನಿಲ್ಲ, ನಿಗರ್ಕೊಂಡು ಹೋಗಿಬಿಟ್ನಲ್ರಿ ಪರಮೇಶಿ. ಗೌಡ್ರ ಯಾಕ್ಲೇ ಏನಾತ? ನಿಂದು ಏನಾರ ಕೊಡೋದಿಟ್ಟಿದ್ನ ಪರಮೇಶಿ? ಏನಾತ್ ಹೇಳು. ಯೋ ನಂದೇನ್ ಕೊಡೋದಿಲ್ರಿ ಗೌಡ್ರ, ಟಿವಿ ಅವ್ರು ಬರಾಕತ್ತಾರ್ರಿ. ಪಂಚಾಯತಿ ಪರಮೇಶ್ವರ್ ಅವ್ರು ಕರೆಂಟ್ ಹೊಡೆದು ಸತ್ತಾರಲ್ಲ, ಅದಕ್ಕೆ ಟಿವಿ ಅವ್ರು ಬರಾಕತ್ತಾರ ಇಂಟರ್ವ್ಯೂ ಮಾಡಾಕ. ಇವ್ರಿಬ್ರು ಹೆಂತ್ಯಾರನ ಆಮೇಲೆ ಇಲ್ಲಿದೆಲ್ಲ ಶೂಟಿಂಗ್ ಮಾಡಿ ಇದಕ್ಕೆ ಹಾಕ್ತಾರಂತವ್ರು ಟಿವಿಯಾಗ. ಅಲಲಲ ಪರಮೇಶಿ, ಬಾರಿ ಹವಾದಾಗ ಅದ್ ಹೇಳ್ಪ ನೀನು. ಟಿವಿ ಒಳಗ್ ಬರಾಕತ್ತಿ ನೋಡು. ನಮ್ದು ನೋಡು ಒಂದಿನ ಯಾ ಟಿವಿಯಾಗೂ ಬಂದಿಲ್ಲ ನಾವು. ಅಡ್ಡಿ ಇಲ್ಲ, ಸತ್ತಿಂದಾರ ಬಂದಿಲ್ಲ ನೀನು. ಅಯ್ಯಯ್ಯೋ ಶಾಂತಕ್ಕ, ಎಂತ ಕೆಲಸ ಆತ ಯವ್ವ? ಯಾಕಲೇ ಏನಾತ? ಯವ್ವ ಟಿವಿ ಅವ್ರು ಬರಾಕತ್ತಾರಂತ ಶಾಂತಕ್ಕ. ನಮ್ಗೇನ್ ಗೊತ್ತಯ್ಯವ, ಇವತ್ತ ನೋಡಿದ್ನು ಎಂತ ಹಾಳೆ ಸೀರೆ ಉಟ್ಕೊಂಡ್ ಬಂದೇವಿ. ಅಪರೂಪಕ್ಕೆ ಪರಮೇಶ್ ಸತ್ತಾನಂತೇಳಿ ಟಿವಿ ಒಳಗೆ ಬರಾಕತ್ತೀವಿ ನಾವು. ಶೂಟಿಂಗ್ ಮಾಡಿದ್ರಂದ್ರ ಯವ್ವ ನೋಡಿದನು, ಹಳೆ ಸೀರೆ ಉಟ್ಕೊಂಡ್ ಬಂದೇವ. ಶಾಂತಕ್ಕ ತಲೆನೂ ಬಾಚ್ಕೊಂಡಿಲ್ಲ, ಹುಲ್ಲಾಡಾಗೈತಿವ ತಲೆ. ಹಂಗ ಇದ್ಕಿದ್ದಂಗ ಎದ್ದು ಬಂದಿವಲ್ಲ ಅದಕ್ಕೆ. ಹೌದು ಶಾಂತಕ್ಕ, ಆಲ್ಮಾರು ಎಂಕವ್ ಸತ್ತಾಗ ಎಂತ ಚಂದ ಬ್ಯಾರೆ ಸೀರೆ ಉಟ್ಕೊಂಡು ಹೋಗಿದ್ವಿ. ಮಂದಿ ಬರ್ತಾರ ನೋಡ್ತಾರ ಅಂತೇಳಿ. ಅವಾಗ ಯಾವ ನೋಡ್ಲಿಲ್ಲ ಶಾಂತಕ್ಕ, ಯಾ ಟಿವಿ ಅವರು ಬರ್ಲಿಲ್ಲ. ಇವತ್ತು ನೋಡ ಯಾರು ನೋಡ್ಬೇಕಾಗೈತಿ ಬಿಡು ಅಂತೇಳಿ ಹಂಗ ಇದ್ದಿದ್ ಸೀರೆ ಮ್ಯಾಗ ಟರ್ಮಿ ಮ್ಯಾಗ ಬಂದು ಕುಂತೇವಿ. ಇವತ್ತ ಟಿವಿ ಅವ್ರು ಬರಕತ್ತಾರಲ್ಲ ಶಾಂತಕ್ಕ. ಯೋ ಈಗ ಏನ್ ಮಾಡಾಕತ್ ಬಿಡ್ಲೆ, ಈಗೇನು ಹೋಗಿ ಅರ್ಬಿ ಕಳ ಬ್ಯಾರೆ ಉಟ್ಕೊಂಡ್ ಬರಾಕತ್ತೇನ? ಹೋಗ್ಲಿ ಬಿಡು, ಏನ್ ಆತತ್ತಾಗ. ಯವ್ವ ಶಾಂತಕ್ಕ, ನಾ ಬಾಜು ಮನ್ಯಾಗ ಒಟ್ಟು ಬಾಚಿನ ಕೀಸ್ಕೊಂಡು ತಲಿಯರ ಬಾಚ್ಕೊಂಡು ಬರ್ತೇನೆ. ಒಂದ್ 5 ನಿಮಿಷ ತಡಿ. ನಮಸ್ಕಾರ ವೀಕ್ಷಕರೇ, ನಾನು ಕಾಕಾವ್ ಟಿವಿಯಿಂದ ಬಂದಿದ್ದೀನಿ. ಇವತ್ತು ನೋಡಿ ಪಾಪ ನಮ್ಮ ಪಂಚಾಯತಿ ಪರಮೇಶ್ವರ್ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿರೋದು ನಿಮ್ಮ ಎಲ್ಲರ ದುರದೃಷ್ಟ ಅಂತಾನೆ ಹೇಳ್ಬೋದು. ಅಯ್ಯೋ ಬಂದ ಬಿಟ್ಟಾರ ಆಗ್ಲೇ. ಪರಕ ಪರಕ ಏನ್ಲಿ ಹೆಂಗ್ ಕಾಣತೀನಿ? ಚಲೋ ಕಾಣತೀನಿ ಇಲ್ಲ? ಯಾಕಮ್ಮಕ್ಕ ತಲೆ ಬಾಚ್ಕೊಂಡಾದ್ಮ್ಯಾಗ ಕರ್ರ ಕಾಣಕತ್ತಿತ್ವ. ಮತ್ತೆ ಅಕ್ಕಿ ಕಡೆನ ಒಟ್ಟು ಪೇರಲೋಲಿ ಪೌಡ್ರ್ ಇಸ್ಕೊಂಡು ಹಚ್ಕೊಂಡ ಬಂದ್ಬಿಟ್ನಿ. ಹೊಳ ಕಡೆ ಹೊಳ. ನೋಡಿ ವೀಕ್ಷಕರೇ, ಇಂಥ ಪಂಚಾಯತಿ ಪರಮೇಶಿ ಅಂತವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಿಮ್ಮೆಲ್ಲರ ಹೆಮ್ಮೆ. ಯಾಕಂದ್ರೆ ಇಂಥವ್ರು ಎಲ್ಲ ಪಂಚಾಯತಿ ಮೆಂಬರ್ಗಳಿಗೂ ಒಂದು ಮಾದರಿಯಾಗಿ ನಿಲ್ತಾರೆ ಇವರು, ಗೊತ್ತಾ? ಇಂಥ ಒಂದು ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದ್ದು ಎಲ್ಲರಿಗೂ ದುಃಖ ತಂದಿದ್ದು ಅವರೆಲ್ಲರೂ ಕೂಡ ಮೂಕ ವಿಸ್ಮಿತರಾಗ್ಬಿಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡ್ಸೋಣ, ಅವ್ರಿಗೆ ಹೇಗೆ ಅನ್ನಿಸ್ತಿದೆ ಅಂತ ಕೇಳೋಣ. ಹಾಗೆ ಅವರಿಬ್ಬರ ಹೆಂಡತಿಯರು ಅವ್ರು ಯಾವ್ದು ರೀತಿ ಅವರು ದುಃಖ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್, ಮೊದಲನೇದಾಗಿ ನೀವು 1ನೇ ಹೆಂಡ್ತಿನ ಏನು 2ನೇ ಹೆಂಡ್ತಿನ? ಅಯ್ಯ ನಿನ್ನ ಬಾಯ ರೊಟ್ಟಿ ತುಬ್ಲಿ. ಈ ಕಡೆ ಬಲಗಡೆ ಕುಂತಾನಲ್ಲ ಗೊತ್ತಾಗುದಿಲ್ಲ, ಲಾಲ ಮೊದಲೇ ಹೇತಿ. ಅಕ್ಕಿನ ಬಲಗಡೆ ಕುಂತಿದ್ರ ಹಂಗ ಬಿಡ್ತಿದ್ದೇನ, ಜುಟ್ ಹರಿಯಂಗ್ ಹೊಡಿತಿದ್ನೇಕಿನ್ನ. ಓಹ್ ಸಾರಿ ಮೇಡಮ್, ಸಾರಿ. ಅಂದಹಾಗೆ ನೀವು ನಿಮ್ಮ ಜೀವನದಲ್ಲಿ ಮುಖ್ಯವಾದಂಥ ಒಂದು ವ್ಯಕ್ತಿನ ನೀವು ಕಳ್ಕೊಂಡಿದ್ದೀರಾ. ಈ ಊರಿಗೆ ಒಂದು ಒಳ್ಳೆ ಏನಪ್ಪ ಅವರು ಏನದು ಸರ್, ಒಳ್ಳೆ ವ್ಯಕ್ತಿ ಸರ್. ವ್ಯಕ್ತಿನ ಕಳ್ಕೊಂಡಿದ್ದೀರಾ. ಅದರಲ್ಲಿ ನಿಮ್ಮ ಪತಿದೇವ್ರನ್ನ ನೀವು ಕಳ್ಕೊಂಡಿರೋದ್ರಿಂದ ಹೆಂಗ ಅನಿಸ್ತಾ ಇದೆ ಮೇಡಮ್ ನಿಮಗೆ? ಯಾವ ತರ ಫೀಲ್ ಆಗ್ತಿದೆ? ಅವ್ರ ಮನೇಲಿದ್ದಾಗ ಹೇಗಿರ್ತಿದ್ರು? ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾ ಇದ್ರು? ಏನ್ ಮಾತಾಡ್ತಿದ್ರು? ಏನ್ ತಿಂತಾ ಇದ್ರು? ಎಲ್ಲ ಹೇಳ್ತೀರಾ ಮೇಡಮ್ ಒಂದ್ ಸ್ವಲ್ಪ? ಚಾಲು ಆತಿ ಸುಳೆ ಮಕ್ಕಳದ. ಸತ್ತೋರ್ ಮನ್ಯಾಗ ಒಂದ್ ಹೆಂಗ್ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ? ಏನ್ ತಿಂತಿದ್ದ, ಏನ್ ಕುಡಿತಿದ್ದ, ಎಲ್ಲಿ ಹೇಳ್ತಿದ್ದ? ಇದ ನೋಡು ಬರೀ ರಾಡಿ ಉರ್ದ. ಅಲ್ಲ ಗಂಡನ್ ಕಳ್ಕೊಂಡಾಳ, ಹೆಂಡತಿ ಕಡೆ ಬಂದು ಏನ್ ಅನಿಸ್ತಾ ಇದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕೈತಿ? ಏನ ಡ್ಯಾನ್ಸ್ ಮಾಡಿ ಕುಣಿಬೇಕು ಅನಿಸ್ತಿರ್ತೈತನೇಕಿಗೆ? ನೋವಾಕೈತೈತೆ ತಮ್ಮ ಮನಸ್ಸಿಗೆ, ಅದನ್ನೇನ ಮತ್ತೆ ಬಾಯ್ ಬಿಟ್ಟು ಹೇಳುದು? ಹಾಗಲ್ಲ ಮೇಡಮ್, ಅಂದ್ರೆ ಅವ್ರ ಮನೇಲಿ ಹೇಗಿರ್ತಾ ಇದ್ರು ಅಂತ ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅವ್ರು ಕಾಯ್ತಾ ಇದ್ದಾರೆ, ಇವ್ರ ಇಂಟರ್ವ್ಯೂನ ಅವರು ನೋಡ್ಬೇಕು, ಕೇಳಬೇಕು, ಪಂಚಾಯತಿ ಪರಮೇಶಿ ಅವ್ರ ಬಗ್ಗೆ ಎಲ್ಲ ಗೊತ್ತಾಗ್ಬೇಕು ಅಂತ ಕಾಯ್ತಾ ಇದ್ದಾರೆ ಮೇಡಮ್, ಅದಕ್ಕೋಸ್ಕರ. ಅಯ್ಯಪ್ಪ, ಹೋಗಿ ನನ್ನ ಪ್ರಶ್ನೆ ಕೇಳಾಕತ್ತಿಯಲ್ಲ ನೀನು. ಆಮೇಲೆ ನನ್ನ ಮನ್ಯಾಗ ಇರ್ತಿದ್ನ ಯಪ್ಪ, ಮೊದಲು ಒಟ್ಟು ಇದ್ದರ ಇರ್ತಿದ್ನ ಏನು? ಈ ಬಿಡಾಡಿ ಯಾವಾಗ ಬಂದು ನಡಕ್ ಜೋಡಾದ್ಲ ಏನು? ನನ್ನ ಗಂಡಗ ಎಲ್ಲಿಂದ ಬಂದು ಜೋಡಾದ್ಲ ಏನು? ಅವಾಗಿಂದ ಬರೀ ಈಕಿ ಮನ್ಯಾಗ ಶೆಡದಿರ್ತಿದ್ದ. 3 ಹೊತ್ತು ಉಣ್ಣುದು ಅಲ್ಲೇ, ತಿನ್ನುದು ಅಲ್ಲೇ, ಮಲಗುದು ಅಲ್ಲೇ. ನಾ ಕರೆದ ರಟ್ಟ ಇತ್ತಾಗ ಬಂದಿರ್ತಿದ್ನ ಯಪ್ಪ. ನನ್ನ ತಲ್ಯಾಗ ಕೂದಲು ಕಡಿಮೆ ಅದಾವ ಅಂತೇಳಿ ಹೋಗಿ ಈ ಉದ್ದು ಕೂದಲು ಇರ್ದಕ್ಕಿನ ಮದಿ ಮಾಡ್ಕೊಂಬಂದು. ಯಾಕ ನನಗ ಒಂದು ವಿಗ್ ತಂದು ಹಾಕಿದ್ರ ನಾನಾ ಚಂದ ಕಾಣ್ತಿದ್ದಿಲ್ಲನ. ಇವನ ಕಣ್ಣು ಮಣ್ಣಾಲಿ ಹೋಗಿ ಈಕಿನ ಮಾಡ್ಕೊಂಬಂದು. ಅಯ್ಯೋ ದೇವ್ರ, ಹೋಗುದು ಹೋದ. ಈಕಿನಾರ ಹೇಳ್ಕೊಂಡು ಹೋಗಿಲ್ಲ, ಈಕಿನ ಇಲ್ಲೇ ಜೋಡ್ ಮಾಡಿ ಹೋಗ್ಯಾನ. ಚಾನಲ್ಗೆ ಒಳ್ಳೆ TRP ಸಿಗ್ತಾ ಇದೆ, ಒಳ್ಳೆ ಕಾಂಟ್ರವರ್ಸಿ ನ್ಯೂಸ್. ನೋಡಿ ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್. ನಮಗೂ ನಿಮ್ಗೂ ಗೊತ್ತಿಲ್ಲದೆ ಇರುವಂತ ಕಹಿಯಾದ ಸತ್ಯ. ನೋಡಿ, ಅವ್ರ 1ನೇ ಹೆಂಡತಿ ಅವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ ಬನ್ನಿ. 2ನೇ ಹೆಂಡತಿಯ ಬಾಯಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
ಮೇಡಮ್ ನೀವು ಹೇಳಿ ಒಂದನೇ ಹೆಂಡತಿಯವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೀವೇನೋ ಅವ್ರ ಜೀವನದಲ್ಲಿ ನಡಕ್ಕೆ ಬಂದ್ರಂತೆ, ಅದಕ್ಕೆ ಅವ್ರು ನೀವು ಬಂದ ಮೇಲೆ ಅವ್ರ ಜೀವನ ಚೆನ್ನಾಗಿಲ್ವಂತೆ, ಹಾಗೆ ಹೀಗೆ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಎಲ್ಲ ನಿಮಗೂ ಗೊತ್ತಿದ್ದಿದ್ದೇ ಇದೆ. ಅದಕ್ಕೆ ನೀವು ಇದಕ್ಕೆ ಏನು ಉತ್ತರ ಕೊಡ್ತೀರಾ ಮೇಡಮ್? ಚಾಲು ಆತ್ ನೋಡಿ ಇವ್ರ ರಾಜಕೀಯ. ಇಲ್ಲಿ ಚಾಲು ಮಾಡಿದ್ರಪ್ಪ ಈ ಟಿವಿ ನನ್ನ ಮಕ್ಕಳು. ಅಲ್ಲ ಮೇಡಮ್, ಅವ್ರು ನಿಮ್ಮ ಜೊತೆ ಇದ್ದಾಗ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಹೆಂಗಿರ್ತಾ ಇದ್ರು, ಅವರು ಏನು ಹೇಳ್ತಾ ಇದ್ರು ನಿಮಗೆ, ನೀವು ಅವ್ರನ್ನ ಕಳ್ಕೊಂಡು ಹೆಂಗೆ ಅನಿಸ್ತಾ ಇದೆ ಮೇಡಮ್ ನಿಮಗೆ? ದುಃಖ ಆಗ್ಲಂಗ ಇರ್ತೈತೇನ ತಮ್ಮ, ದುಃಖ ಆಗತೈತೆ. ಆದ್ರೆ ಇನ್ನೂ ಒಂದು ಬೇಜಾರು ಏನಂದ್ರ, ನನ್ನ ಗಂಡ ನನ್ನ ಬಂಗಾರ ಎಲ್ಲ ತಗೊಂಡೋಗಿ ಬ್ಯಾಂಕ್ನಾಗ ಒತ್ತಿ ಇಟ್ನಪ್ಪ ಎಲೆಕ್ಷನ್ ಸಲುವಾಗಿ. ಈಕಿ ದೊಡ್ಡಳಿಕಿ ದೊಡ್ಡಕಿ ತಲಿ ಕೂದ್ಲ ತಾಬರ್ ತಂತಿಗೆ ಇಕ್ಕಿವು. ಒಂದು ಬಂಗಾರ ಕೊಡ್ಲಿಲ್ಲ ಯಪ್ಪ ಈಕಿ ಒತ್ತಿ ಇಡಾಕ, ನಾ ಕೊಡುದಿಲ್ಲ ಅಂದ್ಲು. ಅವಾಗ ನನ್ನ ಗಂಡ ನನ್ನ ಕಡೆ ಬಂದು, ನಿನ್ನ ಬಂಗಾರ ಕೊಡು, ಎಲೆಕ್ಷನ್ಗೆ ಎಲ್ಲಾಕ್ ಬೇಕಾಗೈತಿ, ನನ್ನ ಕಡೆ ರೊಕ್ಕಿಲ್ಲ, ಒತ್ತಿ ಇಡ್ತೇನೆ ಅನ್ಕತ, ಆಮೇಲೆ ಬಿಡಿಸ್ಕೊಡ್ತೇನೆ ಎಂದಿದ್ದ. ಒಂದು ಬಂಗಾರ ಬಿಡಿಸ್ಕೊಡ್ಲಂಗ ಬಾಯ ಮಣ್ಣು ಹಾಕೊಂಡು ಹೋದ. ಆದ್ರೆ ನೋಡ್ರಿ ವೀಕ್ಷಕರ, ನಾನು ನಿಮ್ಮನ್ನ ಕೇಳಾಕತ್ತೀನಿ, ಆಗಲಿಂದ ನನ್ನ ಬಂಗಾರ ಇಲ್ಲ ನಾ ಬೇಜಾರು ಮಾಡ್ಕೊಂಡ್ರೆ, ಈಕಿ ನನ್ನ ಹೊಟ್ಟಿ ಉರ್ಸಾಕ್ 3 ಎಳೆ ಸರ ಹಾಕೊಂಬಂದು ಹೆಂಗ್ ಕೂತಾಳ ನೋಡ್ರಿ. ಈಗಿ ಆಗಲಿಂದ ನಾನು ಕಣ್ಣು ಕುಕ್ಕಾಕತ್ತೈತಿ, ನನಗೆ ಹೊಟ್ಟೆ ತಗದಗದಗದಗ ಹತ್ತು ಉರ್ಯಾಕತ್ತೈತಿ. ಈಗ ನಾ ಎಲ್ಲಿ ಮಾಡ್ಲಿ, ಏನು ಮಾಡ್ಲಿ, ಯಾರನ್ನ ಕೇಳಲಿ ಹೇಳಯ್ಯಪ್ಪ? ನೀ ಬಿಡಿಸ್ಕೊಡ್ತೀಯ, ನಿಮ್ಮ ವೀಕ್ಷಕರು ಬಿಡಿಸ್ಕೊಡ್ತಾರ? ಯಾರು ಬಿಡಿಸ್ಕೊಡ್ತಾರ? ಇವ್ರನವ್ರು ಬಿಡಿಸ್ಕೊಡ್ತಾರ? ಏನ್ ಮಾಡ್ಲಯ್ಯಪ್ಪ ನಾನು? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪಂಚಾಯತಿ ಪರಮೇಶಿ ಅವರ ನಿಸ್ವಾರ್ಥ ಮನೋಭಾವವನ್ನು ನೋಡಿದ್ರಲ್ಲ. ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೆ, ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಒಳ್ಳೆ ಕಾರಣಕ್ಕೆ ಅವರ ಹೆಂಡತಿಯ ಬಂಗಾರವನ್ನೇ ಅಡುಮಾನ ಇಟ್ಟು ಅವರು ಯಾವ ರೀತಿ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ ವೀಕ್ಷಕರೇ. ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿ ಉಂಟಾಗ್ತಿರೋ ಒಂದು ಕಟ್ಟಕಡೆಯಾದ ಪ್ರಶ್ನೆ ಅಂದ್ರೆ, ಈಗ ಇವರ 2ನೇ ಹೆಂಡತಿಯ ಬಂಗಾರವನ್ನ ಯಾರು ಬಿಡಿಸಿಕೊಡ್ತಾರೆ ಅನ್ನೋದು ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರೇ. ಈಗ ನೋಡ್ತಾ ಇದ್ದೀರಾ ನೀವೇ, ಇಲ್ಲಿ ಏನಾಗಿದೆ ಅಂತ ಗೊತ್ತು ನಿಮಗೆ. ಈಗ ಪಂಚಾಯತಿ ಪರಮೇಶಿ ಅವರು 2ನೇ ಹೆಂಡತಿಯ ಬಂಗಾರವನ್ನ ಅಡಮಾನ ಇಟ್ಟಿದ್ದು ತಪ್ಪ, ಅಥವಾ ಬಿಡಿಸ್ಕೊಡದೆ ಸತ್ತಿದ್ದು ತಪ್ಪ, ಇನ್ನೇನು ಮಾಡಬೇಕಿತ್ತು ಅವರು? ಅದನ್ನೆಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ.